ಎಲ್ರಿಗೂ ನಮಸ್ಕಾರ. ಸೊ ಈ ವಿಡಿಯೋದಲ್ಲಿ ನಾನು ನಮಗೆ ಇದು ಮುಖ್ಯ ಮಾಹಿತಿ ಶೇರ್ ಮಾಡಲು ಹೋಗ್ತಾ ಇದ್ದೀನಿ, ಎಲ್ಲ ಮಕ್ಕಳಿಗೆ ಬೇಕಾಗಿರುವಂಥದ್ದು. ಸೊ ಮೊದಲು ಹೇಳಬೇಕಂದ್ರೆ ಡಾಕ್ಯುಮೆಂಟ್ ಸಂಬಂಧಪಟ್ಟಾಗಿ ವಿಡಿಯೋ ಮಾಡಿದ್ದೆ ಆಲ್ರೆಡಿ. ಓಕೆ, ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಹೇಳಬೇಕು ಅಂತಂದ್ರೆ ಭಾಳ ಜನ ಕೇಳ್ತಾ ಇದ್ರು, ಸೊ ಎಲಿಜಿಬಿಲಿಟಿ ಮತ್ತು ಮೈಗ್ರೇಷನ್ ಆಗ್ತಾ ಹಾಕಿದ್ರೆ ಆ ಸರ್ಟಿಫಿಕೇಟ್ ನಮಗೆ ಬೇಕಾಗುತ್ತಾ ಅಂತ. ನೋಡಿ, ಯಾರು ಸೆಕೆಂಡ್ ಇಯರ್ ನಮ್ಮ ಸ್ಟೇಟ್ ಬೋರ್ಡ್ ಅಂದರೆ ಕರ್ನಾಟಕ ಪಿ ಬೋರ್ಡ್ನಿಂದ ಪಾಸ್ ಆಗಿದ್ರೆ ಯಾವುದೂ ನಿಮಗೆ ಬೇಕಾಗಲ್ಲ. ಯಾರು CBSE ಅಥವಾ ಇತರ ಬೋರ್ಡ್ ಆಗಿದ್ದರೆ ನಿಮಗೆ ಸರ್ಟಿಫಿಕೇಟ್ ಬೇಕಾಗಿರುವಂಥದ್ದು, ಎಲಿಜಿಬಿಲಿಟಿ ಆಗಲಿ ಮೈಗ್ರೇಷನ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಬಟ್ ನಿಮಗೆ ಸ್ಟೇಟ್ ಬೋರ್ಡ್ ಆಗಿದ್ದರೆ ಅದರ ಅವಶ್ಯಕತೆ ಒಟ್ಟಾಗಿ ಬೀಳೋದಿಲ್ಲ. ಆಮೇಲೆ ಎರಡನೇದೇನಪ್ಪ ಅಂತಂದರೆ, ಕೆಲವು ವಿದ್ಯಾರ್ಥಿಗಳು ಏನಪ್ಪ ಅಂದ್ರೆ ನೀಟ್ ಅಪ್ಲಿಕೇಶನ್ ಫಾರ್ಮ್ ಹಾಕುವಾಗ ಜನರಲ್ ಮೆರಿಟ್ ಹಾಕಿದ್ದೇನೆ, ಬಟ್ KE ನನ್ನ 2A 2B ಇರ್ತೀವಿ, OBCನಲ್ಲಿ ಬರ್ತೇನೆ. ಸೊ ಹಾಗಾಗಿ ಏನು ಮಾಡೋದು, ಅಲ್ಲಿ ನೀಟಲ್ಲಿ ನಾನು GM ಹಾಕಿದ್ದೀನಿ ಅಂತ ಕೇಳ್ತಾ ಇದ್ದಾರೆ. ನೋಡಿ, ನೀಟಲ್ಲಿ ಏನು ಬೇಕಾದ್ರೆ ಹಾಕ್ರಿ, KE ಏನು ಹಾಕಿದ್ರು ಅದೇ ಫೈನಲ್ ಆಗುತ್ತೆ. ನಂಬಲ್ಲಿ ಬಂದಾಗ KE ಬಂದಾಗ KE 2A ಆಗಿದ್ರೆ 2A ಲಾಗ್ ಹೋಗುತ್ತೆ, 2B ಆಗಿದ್ರೆ 2B ಲಾಗ್ ಹೋಗುತ್ತೆ, ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ. ಅಲ್ಲಿ ಜನರಲ್ ಮೆರಿಟ್ ಹಾಕಿ ಇಲ್ಲಿ AC ಆಗಿದ್ರು ಸಹ ನಿಮಗೆ KE ಏನು ಹಾಕಿರ್ತಾರೋ ಅದು ನಿಮಗೆ ಲಾಗ್ ಆಗುತ್ತೆ. ಒಂದು ವೇಳೆ KE ಕೌನ್ಸಿಲಿಂಗ್ ಹೋದರೆ, ಒಂದು ವೇಳೆ MCC ಕೌನ್ಸಿಲಿಂಗ್ ಹೋದರೆ ಅಲ್ಲಿ ಏನಿರುತ್ತೆ ಅದು ಫೈನಲ್ ಆಗುವಂಥದ್ದು. ಬಟ್ KE ಪಾರ್ಟಿಸಿಪೇಟ್ ಮಾಡುವಂಥವ್ರು ಕೇವಲ ನಿಮ್ಮ KE ಅಪ್ಲಿಕೇಶನ್ ಫಾರ್ಮಲ್ಲಿ ಏನಿದೆಯೋ ಅದೇ ನಿಮಗೆ ಕಂಟಿನ್ಯೂ ಆಗುತ್ತೆ. ಎಡಿಟಿಂಗ್ ಆಪ್ಷನ್ ಬಗ್ಗೆ ಹೇಳಬೇಕಾದ್ರೆ ಫ್ಯೂಚರ್ಲಿ ಬಿಡುವಂಥ ಸಾಧ್ಯತೆ ಇದೆ, ಬಿಟ್ಟಾಗೂ ಸಹ ಏನಾದರೂ ಎಡಿಟ್ ಬೇಕಾದರೆ ಮಾಡ್ಕೊಳ್ಬೋದು. ಆಮೇಲೆ ಮೂರನೇನಪ್ಪ ಅಂದರೆ KE ರಿಜಿಸ್ಟ್ರೇಷನ್ ಬಗ್ಗೆ ಹೇಳ್ತಾ ಇದ್ದೀನಿ. ಕೆಲವು ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ, ಸರ್ ಒಟ್ಟಾಗಿ ನಾನು ಅಪ್ಲಿಕೇಶನ್ KE ಹಾಕಿಲ್ಲ, ನಾನೇನಕ್ಕ ಅಂದರೆ ನೀಟ್ ಒಂದು ರಿಪೀಟರ್ ಆಗಿರೋ ಕಾರಣದಿಂದ ಗೊತ್ತಾಗಿಲ್ಲ, ಈಗ ರಿಸಲ್ಟ್ ಬಂದ ನಂತರ ನಾವು ಅಪ್ಲಿಕೇಶನ್ ಹಾಕ್ಬೇಕು ಅಂದ್ಕೊಂಡಿದ್ದೀವಿ, ಬಟ್ ಈಗ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅಂತ ಕೇಳಿದ್ದಾರೆ. ನೋಡಿ, ರಿಸಲ್ಟ್ ಆಲ್ರೆಡಿ ಬಂದಿದೆ, ಈಗ ಮಾರ್ಕ್ಸ್ ಎಂಟ್ರಿ ಏನಪ್ಪ ಅಂತಂದರೆ ವಿದಿನ್ ಅ ವೀಕ್ ಏನಪ್ಪ ಸ್ಟಾರ್ಟ್ ಆಗುವಂಥ ಸಾಧ್ಯತೆ ಇದೆ. ಆ ಸಂದರ್ಭದಲ್ಲಿ ನೋ ಡೌಟ್ ಏನಪ್ಪ ಅಂದರೆ ಮತ್ತೊಂದು ಸಲ ಒಂದು 3 to 4 days ಆದರೂ, ಅಟ್ಲೀಸ್ಟ್ ಒಂದು 5 days ಆದರೂ ಒಂದು ರಿಜಿಸ್ಟ್ರೇಷನ್ ಪ್ರಕ್ರಿಯೆ ಮತ್ತೆ ಸ್ಟಾರ್ಟ್ ಆಗುತ್ತೆ. ಯಾರು ಹಾಕಿಲ್ಲ ದಯವಿಟ್ಟು ಅಪ್ಲಿಕೇಶನ್ ಮತ್ತೇನು ಅಂದರೆ ಹಾಕಿಲ್ಲ ಅಂತ ಅವ್ರು ಹಾಕ್ಬೋದು, ಹಾಕಿದ್ರು ಮತ್ತೆ ಹಾಕೋ ಅವಶ್ಯಕತೆ ಬೀಳಲ್ಲ, ಹಾಕಿಲ್ಲ ಒಂಥರ ಹಾಕ್ಬೋದು. ದಯವಿಟ್ಟು ಮ್ಯಾಕ್ಸಿಮಮ್ ಜನರಿಗೆ ಶೇರ್ ಮಾಡಿ, ಭಾಳಷ್ಟು ಮಕ್ಕಳಿಗೆ ಈ ಮಾಹಿತಿ ಒಟ್ಟಾಗಿ ಇರುವುದಿಲ್ಲ. ಓಕೆ, ಅವ್ರಿಗೆ ಹೇಳಿ ಅಪ್ಲಿಕೇಶನ್ ಮತ್ತು ರಿಜಿಸ್ಟ್ರೇಷನ್ ಬಿಡ್ತಾರೆ, ರಿಜಿಸ್ಟ್ರೇಷನ್ ಬೇಕಾದರೆ ಮಾಡ್ಕೊಳ್ಬೋದು. ನಾಲ್ಕನೇ ಮಾಹಿತಿ ಹೇಳಬೇಕು ಅಂದರೆ, ನೆನಪಿರಲಿ ಆ ಒಂದು ಫೀ ಬಗ್ಗೆ ಹೇಳಬೇಕು ಅಂತಂದರೆ, ಯಾವಾಗ ನಾನು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಂತ ತೊಗೊಳ್ತೇನೆ, MBBS ಮೊದಲನೇ ರೌಂಡಲ್ಲಿ ಅಥವಾ ಡೆಂಟಲ್ ಆಗಲಿ ಅದು ಆಯುಷ್ ಆಗಲಿ ನೀಟ್ ಕೋರ್ಸು ಸಂಬಂಧಪಟ್ಟ ರೌಂಡ್ 1ನಲ್ಲಿ ಸೀಟ್ ಸಿಕ್ಕರೆ ಪೇಮೆಂಟ್ ಕಂಪಲ್ಸರಿ ಮಾಡಲೇಬೇಕಾಗುತ್ತೆ. ಓಕೆ, ಸೊ ಹಾಗಾಗಿ ಫೀ ಆಲ್ರೆಡಿ ನೀವು ರೆಡಿ ಇಟ್ಕೊಳ್ಬೇಕು. ಅದು ಗೌರ್ಮೆಂಟ್ ಕೋಟ ಆಗಲಿ ಅಥವಾ ಪ್ರೈವೇಟ್ ಕೋಟ ಆಗಲಿ, ನಿಮ್ಮ ಬಜೆಟ್ ಅನುಗುಣವಾಗಿ ನೀವು ಏನು ಪ್ಲ್ಯಾನ್ ಹಾಕ್ತಿರೋ ಅದರ ಅನುಗುಣವಾಗಿ ನೀವು ರೆಡಿ ಇರಲೇಬೇಕಾಗತ್ತೆ. ಮೊದಲೇನೇ ದಯವಿಟ್ಟು ಪೇಮೆಂಟ್ನ ರೆಡಿ ಮಾಡಿ ಇಟ್ಕೊಳ್ಳಿ ನಿಮ್ಮ ಅಕೌಂಟಲ್ಲಿ. ಅದು ಪೇರೆಂಟ್ಸ್ ಅಕೌಂಟ್ ಆಗಿರ್ಬೋದು ಅಥವಾ ಸ್ಟೂಡೆಂಟ್ ಅಕೌಂಟ್ ಆಗಿರ್ಬೋದು, ಈ ಎರಡು ಓಕೆನೇ. ಓಕೆ, ಸೊ ಅದನ್ನು ಮೊದಲೇ ರೆಡಿ ಇಟ್ಕೊಳ್ಬೇಕು. ಆಮೇಲೆ ಕರ್ನಾಟಕ CET ಕೋರ್ಸಲ್ಲಿ ರೌಂಡ್ 1ನಲ್ಲಿ ನಿಮಗೆ ಈ ಒಂದು ಪೇಮೆಂಟ್ ಮಾಡೋ ಅವಶ್ಯಕತೆ ಬರೋದಿಲ್ಲ. ಆ್ಯಕ್ಚುಲಿ RTGS ಅಥವಾ ನೀವು ಚಲನ್ ಮುಖಾಂತರ ಪೇ ಮಾಡುವಂಥದ್ದು. ಬಟ್ ಕರ್ನಾಟಕ CET ಅಂತ ಬಂದಾಗ ರೌಂಡ್ 1ನಲ್ಲಿ ಪೇಮೆಂಟ್ ಇರೋದಿಲ್ಲ. ರೌಂಡ್ 2ನಲ್ಲಿ ನಿಮಗೆ ಸಿಕ್ಕಿರುವಂಥ ಸೀಟಿಗೆ ಪೇಮೆಂಟ್ ಮಾಡಿ ಹೋಲ್ಡ್ ಮಾಡಿ ಹೋಗಬೇಕಾಗತ್ತೆ. ಓಕೆ, ನೆನಪಿರಲಿ. ಅದೇ ನಾನು MCC ಅಂತ ತೆಗೆದುಕೊಂಡಾಗ ರೌಂಡ್ 1 ಅಂತಲ್ಲಿ ಅಲ್ಲಿನೂ ಸಹ ಅಡ್ಮಿಷನ್ ಮಾಡ್ಕೊಳ್ಬೇಕಂದ್ರೆ ಡೈರೆಕ್ಟ್ ವಿಸಿಟ್ ಮಾಡಿ ನೀವು ಪೇಮೆಂಟ್ ಮಾಡಬೇಕಾಗುವಂಥದ್ದು ಕಾಲೇಜಲ್ಲಿ. ಆದರೆ ಮೊದಲನೇ ರೌಂಡಲ್ಲಿ ನಿಮಗೆ ಫ್ರೀ ಎಕ್ಸಿಟ್ ಇರುತ್ತೆ, ಬೇಕಾದರೆ ಅದನ್ನು ಬಿಡಬಹುದು, ಮತ್ತು ರೌಂಡ್ 2ಗೆ ಡೈರೆಕ್ಟ್ ಹೋಗ್ತೀರಾ. ಓಕೆ, ಅಂದರೆ MCCನಲ್ಲಿ ಫ್ರೀ ಎಕ್ಸಿಟ್ ಯಾವುದೇ ರೀತಿ ನೀವು ಕೊಟ್ಟಿರುವಂಥ ಸೆಕ್ಯೂರಿಟಿ ಡಿಪಾಸಿಟ್ ಫಾರ್ಫಿಟ್ ಆಗೋದಿಲ್ಲ. ಒಂದು ವೇಳೆ ನೀವು ರೌಂಡ್ 1ನಲ್ಲಿ ಸಿಟ್ಟಿರುವ ಸೀಟ್ನಲ್ಲಿ ಬೇಕಾದರೆ ಬಿಡಬಹುದು, ನೆನಪಿರಲಿ. ಅಡ್ಮಿಷನ್ ಬೇಕಾದರೂ ಮಾಡ್ಕೊಂಡು ಅಪ್ಗ್ರೇಡೇಷನ್ ಸಹ ಹೋಗ್ಬೋದು, ಬಟ್ ನಿಮ್ಮ ಇಷ್ಟ. ಅದು ಬಿಟ್ಟರೂ ಸಹ ನಿಮಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ ನಿಮ್ಮ ರೀಫಂಡ್ ಸಂಬಂಧಪಟ್ಟ ಹಾಗೆ. ಈ ವಿಡಿಯೋದಲ್ಲಿ ಇಷ್ಟೇ, ಇದೇ ರೀತಿ ಅಪ್ಡೇಟ್ ನೀಡ್ತಾ ಇರ್ತೇನೆ. ಮತ್ತು ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.